ಸ್ನೇಹಿತರೆ ನಮಸ್ಕಾರ. ನವೀನ್ ಹಳೆಮನೆಯ ಪರಿಚಯ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಕಂತಿನಲ್ಲಿ ನಾನು ನಿಮಗೆ ಪಾಶ್ಚಾತ್ಯ ಸಂಗೀತ ಮತ್ತು ಭಾರತೀಯ ಸಂಗೀತದ ಒಂದು ಸಂಯೋಗವನ್ನು ಪರಿಚಯಿಸ್ತಾ ಇದ್ದೀನಿ. ಜೊತೆಗೆ ಅಲ್ಲಿಯ ಹಾಡುಗಳನ್ನು ಕೂಡ ನಿಮಗೆ ಕೇಳಿಸ್ತಾ ಇದ್ದೀನಿ. ಚಿದಾನಂದ ಸಾಲಿ ಅವರು ತಮ್ಮದೊಂದು ಪ್ರಬಂಧದಲ್ಲಿ ಹೇಳ್ತಾರೆ, ಅವ್ರ ತಂದೆಯ ಮಾತನ್ನು ಕೋಟ್ ಮಾಡ್ತಾರೆ. ಎರಡೊತ್ತು ಊಟ ಇಲ್ಲದಿದ್ದರೂ ಹೇಗೋ ನಡೆಯುತ್ತೆ, ಆದರೆ ಎರಡು ಹಾಡಿಲ್ಲ ಅಂತ ಅಂದರೆ ದಿನ ಕಳೆಯೋದು ತುಂಬ ಕಷ್ಟ ಆಗುತ್ತೆ ಅನ್ನೋವಂಥ ಅರ್ಥದ ಮಾತುಗಳನ್ನು ಹೇಳ್ತಾರೆ. ಅದು ಸಂಗೀತಕ್ಕಿರುವಂತಹ ವಿಶೇಷವಾಗಿರುವಂತಹ ಶಕ್ತಿ ಅಂತ ನಾನಾದರೂ ಭಾವಿಸ್ತೀನಿ. ಇತ್ತೀಚೆಗೆ ಬ್ಯಾಂಗ್ಳೂರಿನ ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಒಂದು ಸಂಗೀತ ಕಾರ್ಯಕ್ರಮ ಇತ್ತು. ಆ ಸಂಗೀತ ಕಾರ್ಯಕ್ರಮದ ಹೆಸರು ಸೋನಿಕ್ ಟೈಸ್ ಅಂತ. ಎರಡು ಸಂಗೀತದ ಕೊಂಡಿಗಳನ್ನು ಸೇರಿಸುವಂತಹ ಒಂದು ಕಾರ್ಯಕ್ರಮ ಇದಾಗಿತ್ತು. ಆ ಎರಡು ಕೊಂಡಿಗಳು ಯಾವುದು ಅಂತಂದರೆ ಇಟಾಲಿಯನ್ ಜಾಝ್ ಮ್ಯೂಸಿಕ್ ಮತ್ತು ಭಾರತದ ಕರ್ನಾಟಿಕ್ ಮ್ಯೂಸಿಕ್. 4 ಜನ ವಾದ್ಯ ಮತ್ತು ಸಂಗೀತ ತಜ್ಞರು ಸೇರಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಇದು 2023ರಲ್ಲಿ ಒಂದು ಸರಿ ನಡೆದಿತ್ತು. ಈಗ ಮತ್ತೆ 2025ರಲ್ಲಿ ಕೂಡ ಈ ಕಾರ್ಯಕ್ರಮಕ್ಕೆ ಇವರೆಲ್ಲರೂ ಕೂಡ ಒಂದಾಗಿದ್ದರು. ಈ ಕಾರ್ಯಕ್ರಮ ನಡೆದಿದ್ದು 2 ಸಂಸ್ಥೆಗಳ ಸಂಯೋಗದೊಂದಿಗೆ. ಇನ್ಸ್ಟಿಟ್ಯೂಟೋ ಇಟಾಲಿಯಾನೋ ದಿ ಕಲ್ಚುರಾ ದಿ ಮುಂಬೈ ಮತ್ತು ಕಾನ್ಸುಲೇಟ್ ಜನರಲ್ ಆಫ್ ಇಟಾಲಿ ಇನ್ ಬ್ಯಾಂಗ್ಳೂರ್, ಇವರಿಬ್ಬರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೀತು. ಕಾರ್ಯಕ್ರಮಕ್ಕೆ ನಾವು ಹೋಗಿದಾಗ ನಮಗೆ ಟಿಕೆಟ್ ಸಿಗುತ್ತಾ ಅನ್ನೋಷ್ಟು ಆತಂಕ ಆಗಿತ್ತು. ಏಕೆ ಅಂತಂದರೆ ಈಗಾಗಲೇ ಸುಮಾರು 1 ವಾರಕ್ಕೆ ಮುಂಚೆ ಈ ಕಾರ್ಯಕ್ರಮಕ್ಕೆಲ್ಲ ಇಂಟರ್ನೆಟ್ನಲ್ಲಿ ಬುಕ್ ಮಾಡಿಕೊಂಡು ಕಾಯ್ತಾಯಿದ್ದು. ಉಚಿತ ಕಾರ್ಯಕ್ರಮ ಆಗಿತ್ತು, ಆದರೂ ಕೂಡ ತುಂಬ ಶಿಸ್ತಿನಿಂದ ಯಾರು ಮುಂಚೆನೇ ರಿಜಿಸ್ಟರ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಮೊದಲನೇ ಅವಕಾಶ. ಅಕಸ್ಮಾತ್ ಸೀಟ್ಗಳು ಲಭ್ಯ ಇದ್ದರೆ ಮಾತ್ರ ಹೊಸದಾಗಿ ಬಂದವ್ರಿಗೆ ಅಂತ ಇತ್ತು. ನಮ್ಮ ಸ್ನೇಹಿತರು ರವಿರಾಜ್ ಅಲ್ಲಿಗೆ ರಿಜಿಸ್ಟರ್ ಮಾಡಿದ್ರಿಂದ ನನಗೆ ಒಂದು ಪಾಸ್ ಇತ್ತು. ಜೊತೆಗೆ ಇನ್ನೊಬ್ಬರು ಸ್ನೇಹಿತರು ಬಂದರು, ಡಾಕ್ಟರ್ ಪವನ್ ಗಂಗಾಧರ್. ಅವರಿಗೆ ಸ್ವಲ್ಪ ವೆಯ್ಟ್ ಮಾಡೋದಕ್ಕೆ ಹೇಳಿ ಆಮೇಲೆ ಎಲ್ಲರೂ ಒಳಕ್ಕೆ ಹೋದ ಮೇಲೆ ಉಳಿದವರಿಗೆ ಅವಕಾಶ ಮಾಡಿಕೊಟ್ರು. ಹಾಗಾಗಿ ಸುಮಾರು 300 ಜನ ಕೂತು ನಾವು ಈ ಸಂಗೀತವನ್ನು ಆಸ್ವಾದಿಸಿದ್ವಿ. ಸಂಗೀತವಿಲ್ಲದೆ ಬದುಕುವಂಥದ್ದು ಖಂಡಿತ ಮನುಷ್ಯನ ಪ್ರಕೃತಿಯಲ್ಲಿ ಇಲ್ಲ. ಏಕೆ ಅಂತಂದರೆ ಆತ ಸಂಗೀತದಲ್ಲಿ ಮುಳುಗಿ ಹೋದಾಗಲೇ ಅವನಿಗೆ ಹೊಸ ಭಾವನೆಗಳಿಗೆ ಅವಕಾಶ ಆಗುತ್ತೆ. ಇರೋ ಭಾವನೆಗಳನ್ನು ಕೂಡ ವ್ಯಕ್ತಪಡಿಸೋದಕ್ಕೆ ಒಂದು ಮಾರ್ಗ ಸಿಗುತ್ತೆ ಅಂತ ಹೇಳಿಬಿಟ್ಟು ಕನ್ಫ್ಯೂಷಿಯಸ್ ಹೇಳ್ತಾನೆ. ಪದಗಳು ಮಾತ್ರ ಎಲ್ಲಿ ಕೆಲಸ ಮಾಡಲ್ವೋ ಅಲ್ಲಿ ಸಂಗೀತ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡುತ್ತೆ ಅನ್ನೋದು ಕೂಡ ಒಬ್ಬ ಸಂಗೀತ ವಿದ್ವಾಂಸ ಹೇಳ್ತಾರೆ. ಇಂಥ ಎಲ್ಲ ಮಾತುಗಳನ್ನು ಪುಷ್ಟೀಕರಿಸೋದಕ್ಕೆ ನಾವು ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ವಿ. ಏಕೆಂದರೆ ಇಲ್ಲಿ ಬಳಸ್ತಾ ಇದ್ದಂತಹ ಸಂಗೀತ ಆಗಲಿ, ಅದಕ್ಕೆ ಬೇಕಾಗಿರುವಂಥ ತಂತ್ರಜ್ಞಾನ ಆಗಲಿ, ಮತ್ತು ಅದರಲ್ಲಿ ಇರೋವಂತಹ ಒಂದು ವಿದ್ಯೆ ಏನಿದೆ, ಅವರ ಅಭ್ಯಾಸಗಳಿಂದ ಬಂದಿರೋ ಅಂಥದ್ದು, ಇದೆಲ್ಲದೂ ಗೊತ್ತಿಲ್ಲದೆ ಕೂಡ ನಾವು ತುಂಬ ಚೆನ್ನಾಗಿ ಸಂಗೀತವನ್ನು ಆಸ್ವಾದಿಸಿದ್ವಿ. ಎಲ್ಲರೂ ಕೂಡ ಹಾಗೆ ಅನುಭವಿಸ್ತಾ ಇದ್ದದನ್ನು ನಾವು ಗಮನಿಸಿದ್ವಿ. ಕಾರ್ಯಕ್ರಮ 1.5 ಗಂಟೆ ನಡೀತು. 1.5 ಗಂಟೆ ನಡೆದಾದಮೇಲೆ ಎಲ್ಲರೂ ತಮ್ಮ ಪರಿಚಯ ಮಾಡಿಕೊಂಡು ಸ್ಟೇಜ್ನಿಂದ ಹೊರಗಡೆ ಹೋಗೋಕ್ಕೆ ಹೋದಾಗ ಆಂಕೋರ್, ಒನ್ ಮೋರ್ ಅಂತ ಹೇಳಿ ಎಲ್ಲ ಮ್ಯೂಸಿಷಿಯನ್ಸು ವಾಪಸ್ ಬಂದು ಮತ್ತೆ ಇನ್ನೊಂದು ಹಾಡನ್ನು ಹಾಡೋ ಥರ ಎಲ್ಲ ಪ್ರೇಕ್ಷಕರು ಮಾಡಿದ್ದು. ಮತ್ತು ಅವರು ಕೂಡ ಅದಕ್ಕೆ ಸ್ಪಂದಿಸಿ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟುವ ಮಟ್ಟಿಗೆ ಸಂಗೀತವನ್ನು ಎಲ್ಲರೂ ಕೂಡ ಆಸ್ವಾದಿಸಿದರು ಅನ್ನೋದನ್ನು ನಾವು ಗಮನಿಸಿ ನಮಗೆಲ್ಲ ಮೈ ನವಿರೇಳೋ ಥರ ಆಯಿತು. ಇಟಲಿ ಮತ್ತು ಭಾರತ ದೇಶಗಳ ಮಧ್ಯದ ಜುಗಲ್ಬಂದಿ ನಮಗೆ ನೋಡಲಿಕ್ಕೆ ಒಂದು ಹೊಸ ಅನುಭವವನ್ನು ನೀಡಿತು. ಇದರಲ್ಲಿ ಭಾಗವಹಿಸಿದ್ದಂತಹ 4 ಕಲಾವಿದರನ್ನು ನಾನೀಗ ಪರಿಚಯ ಮಾಡಿಸ್ಲಿಕ್ಕೆ ಇಷ್ಟಪಡ್ತೀನಿ.
ಮೊದಲನೇದಾಗಿ ಎನ್ಝೋ ಪವಾಟ. ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಟಾಲಿಯನ್ ಸ್ಯಾಕ್ಸಫೋನ್ ನುಡಿಸೋದ್ರಲ್ಲಿ ಮತ್ತು ಸಂಗೀತ ನಿರ್ದೇಶಕರಾಗಿ ಸಾಕಷ್ಟು ಪ್ರಸಿದ್ಧಿ ಹೊಂದಿರೋ ಅಂಥವರು. ಅವರು ತಮ್ಮದೇ ಆದ ವಿಶಿಷ್ಟವಾದ ಶೈಲಿನಲ್ಲಿ ಮೆಡಿಟರೇನಿಯನ್ ಜಾಝ್ ಆಗ್ಬೋದು, ವರ್ಲ್ಡ್ ಮ್ಯೂಸಿಕ್ ಆಗ್ಬೋದು, ಎಲೆಕ್ಟ್ರಾನಿಕ್ ಪ್ರಯೋಗಗಳಾಗ್ಬೋದು, ಇವೆಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಒಂದೊಂದು ಪ್ರಯೋಗಗಳಲ್ಲೂ ಕೂಡ ಅವರು ವಿಶಿಷ್ಟ ರೀತಿಯಲ್ಲಿ ಸಂಗೀತವನ್ನು ಬಳಸೋದನ್ನು ನಾವು ಗಮನಿಸ್ಬೋದು. ಅವರಂತೂ ಹೊಸ ಹೊಸ ವಿಷಯಗಳನ್ನು ಹುಡುಕೋದ್ರಲ್ಲಿ, ಸಂಗೀತದಲ್ಲಿ ಅವರು ಪರಿಶೋಧನೆ ಮಾಡೋದ್ರಲ್ಲಿ ಫವಾಟ ಅವರು ತುಂಬ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಮತ್ತು ಅವರು ಕ್ರಾಸ್ ಕಲ್ಚರಲ್ ಕೊಲಾಬ್ರೇಷನ್ಗಳಲ್ಲಿ ಅಂತ ಅಂದರೆ ಭಿನ್ನ ಸಂಸ್ಕೃತಿಗಳನ್ನು ಮಿಶ್ರಣ ಮಾಡಿ ಯಾವುದೇ ಭೌಗೋಳಿಕ ಬೌಂಡ್ರಿಗಳನ್ನು ಇಲ್ಲದೆ ನನಗೆ ಅವರೆಲ್ಲವನ್ನು ಕೂಡ ದಾಟಿ ಅವರು ಹೊಸ ಹೊಸ ಇನೋವೇಟಿವ್ ಆಗಿ ಸಂಗೀತವನ್ನು ಸಂಯೋಜನೆ ಮಾಡೋದರಲ್ಲಿ ಪ್ರಸಿದ್ಧಿ ಹೊಂದಿದ್ದಾರೆ. ಅವರು ಕಳೆದ ಬಾರಿ ಕೂಡ ಬಂದಿದ್ದಂಥವರು 2023ರಲ್ಲಿ ಕೂಡ ಅವರು ವಾದ್ಯವನ್ನು ನುಡಿಸಿ ಇದೇ ಕಾರ್ಯಕ್ರಮವನ್ನು ಕೊಲಾಬ್ರೇಷನಲ್ಲಿ ಮಾಡಿದರು ಕರ್ನಾಟಕ ಸಂಗೀತ ಜೊತೆಯಲ್ಲಿ. ಇನ್ನು ಎರಡನೇದಾಗಿ ಬಿಂದು ಮಾಲಿನಿ ನಾರಾಯಣಸ್ವಾಮಿ. ಇವರು ಭಾರತೀಯ ಹಾಡುಗಾರ್ತಿ, ಬೆಂಗಳೂರಿನವರು. ಜೊತೆಗೆ ಕರ್ನಾಟಿಕ್ ಮ್ಯೂಸಿಕ್ನಲ್ಲಿ ಅವರು ತನ್ನದೇ ಆದ ಛಾಪು ಮೂಡಿಸಿ ಸಾಕಷ್ಟು ಬಹುಮಾನಗಳನ್ನು ಗಳಿಸಿ, ಪ್ರಶಸ್ತಿಗಳನ್ನು ಗಳಿಸಿ, ಅದು ಏನಕ್ಕೆ ಅಂತ ಅಂದರೆ ಹೊಸ ಹೊಸ ರೀತಿಯಲ್ಲಿ, ಅನನ್ಯ ರೀತಿಗಳಲ್ಲಿ ಇನೋವೇಟಿವ್ ಅಪ್ರೋಚನ್ನು ಬಳಸಿ ಕರ್ನಾಟಿಕ್ ಮ್ಯೂಸಿಕ್ಕನ್ನು ಆಕೆ ಟ್ರೆಡಿಷನ್ ಮತ್ತು ಎಕ್ಸ್ಪೆರಿಮೆಂಟೇಷನ್ ಪ್ರಯೋಗವಾಗಿ ಕೂಡ ಮತ್ತು ಪಾರಂಪರಿಕವಾಗಿ ಇರುವಂತಹ ಸಂಗೀತವನ್ನು ಮಿಕ್ಸ್ ಮಾಡೋದರಲ್ಲಿ ಅವರು ತುಂಬ ಎತ್ತಿದ ಕೈ ಇದ್ದಾರೆ. ಜೊತೆಗೆ ಅವರ ಸಂಗೀತದ ಐಡೆಂಟಿಟಿ ಎಲ್ಲಿಂದ ಬರುತ್ತಪ್ಪ ಅಂತಂದರೆ ಕಾಂಟೆಂಪ್ರರಿ ಮ್ಯೂಸಿಕ್ ಏನಿದೆ ಅದನ್ನು ಒಂದು ಹೊಸ ಸ್ತರಕ್ಕೆ ಎತ್ಕೊಂಡು ಹೋಗೋದ್ರಲ್ಲಿ ಆಕೆ ಪರಿಣಿತರಿದ್ದಾರೆ. ಆಕೆಯ ವರ್ಕ್ಗಳನ್ನು ನಾವು ನೋಡಿದ್ರೆ ಆಕೆ ಎಷ್ಟು ಆಳವಾಗಿ ಕ್ಲಾಸಿಕಲ್ ರೂಟ್ಸ್ ಏನಿದೆ ಸಂಗೀತದ್ದು ಅವೆಲ್ಲವನ್ನು ಇಟ್ಕೊಂಡೇ ಹೊಸ ಮತ್ತು ಸೃಜನಶೀಲವಾಗಿರುವಂತಹ ಸಂವಹನವನ್ನು ಮಾಡಲಿಕ್ಕೆ ಅವರು ಸಂಗೀತವನ್ನು ಬಳಸುವಂಥದ್ದು ಸಿಗುತ್ತೆ. ಸಿನಿಮಾಗಳಲ್ಲಿ ಕೂಡ ಇವರು ಹಾಡುಗಳನ್ನು ಹಾಡಿದ್ದಾರೆ. ಮೂರನೇದಾಗಿ ಫ್ಯಾಬಿಯೋ ಇಯಾಖಿನೋ. ಫ್ಯಾಬಿಯೋ ಇಯಾಖಿನೋ ಇವೊಬ್ಬರು ಪಿಯಾನಿಸ್ಟ್ ಆಗಿದ್ದಾರೆ. ಇವರು ಇಟಾಲಿಯ ಟ್ಯೂರಿನಿಂದ ಬಂದಿದ್ದಾರೆ. ಜೊತೆಗೆ ಇವರು ತುಂಬ ಪ್ರಾಮಿನೆಂಟಾಗಿ ಹೊಸ ಪೀಳಿಗೆಯ ಇಟಾಲಿಯನ್ ಜಾಝ್ ಮ್ಯೂಸಿಕನ್ನು ಮತ್ತು ಎಲೆಕ್ಟ್ರಾನಿಕ್ ಮ್ಯೂಸಿಷಿಯನ್ಸ್ ಏನಿದ್ದಾರೆ ಇವೆರಡನ್ನು ಸೇರಿಸಿ ಮಾಡುವಂಥ ಒಬ್ಬರು ಪರಿಣಿತರಾಗಿದ್ದಾರೆ. ಅವರು ತುಂಬ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ಸಲ್ಲಿ ವರ್ಕ್ ಮಾಡಿದ್ದಾರೆ. ಇಯಾಖಿನೋ ತುಂಬ ಚೆನ್ನಾಗಿ ಜಾಝ್ ಮತ್ತು ಎಲೆಕ್ಟ್ರಾನಿಕ್ ಮ್ಯೂಸಿಕನ್ನು ಬ್ಲೆಂಡ್ ಮಾಡ್ತಾರೆ. ಅದರಿಂದಾಗಿ ಅವರು ತುಂಬ ಫ್ರೆಶ್ ಆಗಿರೋವಂತಹ ಇನೋವೇಟಿವ್ ಎನರ್ಜಿನ ತಮ್ಮ ಪರ್ಫಾರ್ಮೆನ್ಸ್ಗಳಲ್ಲಿ ಸೇರಿಸ್ತಾರೆ. ಅವರು ಎಷ್ಟು ವೈವಿಧ್ಯಮಯದಿಂದ ಸಂಗೀತವನ್ನು ಮಾಡ್ತಾರೆ ಅಂತಂದರೆ ಅದಕ್ಕೊಂದು ಸೃಜನಶೀಲತೆಯ ಟಚ್ಚನ್ನು ಕೊಟ್ಟು ತುಂಬ ಚೆನ್ನಾಗಿ ಕಾಂಟೆಂಪ್ರರಿ ಫ್ಯೂಷನ್ ಎಲ್ಲ ಮಾಡ್ತಾ ಹೋಗ್ತಾರೆ. ಇನ್ನು ನಾಲ್ಕನೆಯವರು ಎಸ್.ಜಿ. ಪ್ರಮಥ್ ಕಿರಣ್. ಇವರು ತಾಳವಾದ್ಯದಲ್ಲಿ ಪರಿಣಿತರಿರುವಂಥವರು. ನಿಮಗಂತೂ ಅಲ್ಲಿ ನೋಡ್ತಾ ಇದ್ದರೆ ಅವರು ಎಷ್ಟು ವಾದ್ಯಗಳನ್ನು ಅವರು ನುಡಿಸ್ಬಲ್ಲರು. ಅವರು ಲಯಕ್ಕೋಸ್ಕರ, ತಾಳಕ್ಕೋಸ್ಕರ ಎಷ್ಟೆಲ್ಲ ಥರದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸನ್ನು ಅವರು ಉಪಯೋಗಿಸ್ತಾರೆ ಅಂತ ನೀವು ನೋಡಿದ್ರೆ ತುಂಬ ಆಶ್ಚರ್ಯ ಆಗುತ್ತೆ. ತುಂಬ ಚೆನ್ನಾಗಿ, ತುಂಬ ಲೈವ್ಲಿಯಾಗಿ ಅವರು ತಾಳಗಳನ್ನು ಬಳಸುವಂಥದ್ದನ್ನು ನೋಡಿದ್ವಿ. ಇವರು ಕೂಡ ದಕ್ಷಿಣ ಭಾರತದವರು. ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕಲ್ಲೆಲ್ಲ ಅವರು ಅನುಭವವನ್ನು ಪಡ್ಕೊಂಡಿರೋವಂಥವ್ರು. ತಬಲಾ ಆಗ್ಬೋದು, ಢೋಲಕ ಆಗ್ಬೋದು, ಜಂಬೆ ಆಗ್ಬೋದು, ಮತ್ತು ಇನ್ನೂ ಹಲವಾರು ವಾದ್ಯಗಳನ್ನು ಅವರು ನುಡಿಸಬಲ್ಲರು. ಜೊತೆಗೆ ಅವರು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಸೌಂಡ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ. ಲಯತರಂಗ ಅನ್ನುವಂಥ ಸಂಸ್ಥೆಯನ್ನು ಅವರು ಶುರು ಮಾಡಿರೋದ್ರಿಂದ ಅದು ಮ್ಯೂಸಿಕಲ್ ಬ್ಯಾಂಡ್ಸ್ಗೆ ಟ್ರೈನಿಂಗ್ ಕೊಡೋದ್ರಲ್ಲಿ ತುಂಬ ಮುಂಚೂಣಿಯಲ್ಲಿರೋವಂಥದ್ದು. ಜೊತೆಗೆ ಅವರು ಕನ್ನಡ ಕಾವ್ಯವನ್ನು ಸಮಕಾಲೀನ ದಕ್ಷಿಣ ಭಾರತೀಯ, ದಕ್ಷಿಣ ಏಷ್ಯಾದ ಮ್ಯೂಸಿಕ್ ಜೊತೆಯಲ್ಲಿ ಸೇರಿಸಿ ಹಾಡೋದ್ರಲ್ಲಿ ತುಂಬ ಪ್ರಸಿದ್ಧರಿದ್ದಾರೆ. ಪ್ರಮಥ್ ಅವರು ಲಯದಿಗಿ ಅನ್ನುವಂಥ
ಒಂದು ಬೆಂಗಳೂರಿನ ಪ್ರಮುಖ ಸ್ಟುಡಿಯೋದ ಸ್ಥಾಪಕರು ಕೂಡ ಆಗಿದ್ದಾರೆ. ರೆಕಾರ್ಡಿಂಗ್ ಮತ್ತು ಲೈವ್ ರೆಕಾರ್ಡಿಂಗ್ ಮತ್ತು ಪೋಸ್ಟ್ ಪ್ರೊಡಕ್ಷನ್ಗಳಲ್ಲೆಲ್ಲ ಬಳಸ್ಬೋದಾಗಿರುವಂಥ ಸ್ಟುಡಿಯೋವನ್ನು ಇವರು ಮಾಡಿದ್ದಾರೆ. ಈ 4 ಜನ ಪ್ರತಿಭಾವಂತರು ಸೇರಿ ಇಲ್ಲಿ ಈ ಸಂಗೀತ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ಕೆಲವು ಹಾಡುಗಳನ್ನು ಅಲ್ಲಿ ನಾನು ರೆಕಾರ್ಡ್ ಮಾಡಿದ್ದೆ. ಆ ರೆಕಾರ್ಡ್ ಮಾಡಿರೋದನ್ನು ನಿಮಗಿಲ್ಲಿ ಕೇಳಿಸ್ತಾ ಇದ್ದೀನಿ. ನೀವು ಕೂಡ ಈ ಸಂಗೀತದ ಕೆಲವು
ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.